ಕರ್ನಾಟಕದಲ್ಲಿ ಯಾರಿಗೂ ಇಲ್ದಿರೋ ಅಂತ ಫ್ಯಾನ್ಸ್ ಗಳು ಸೂರ್ಯ ಅವ್ರಿಗಿದ್ದಾರೆ. ಅದು ಇವತ್ತು ಕನ್ಫರ್ಮ್ ಆಯ್ತು. ಥಿಯೇಟರ್ ಮುಂದೆ ಬ್ಯಾನರ್ ಗಳು, ಫ್ಲೆಕ್ಸ್ ಗಳು, ಅಬ್ಬಬ್ಬಬ್ಬಬ್ಬ. ರಜನಿಕಾಂತ್ಗೂ ಈ ರೀತಿ ಇಲ್ಲ. ಇಸ್ ದಟ್ ಜೋಕ್? ರೆಟ್ರೋ ಅಂತ ಸಿನಿಮಾದ ಟೈಟಲ್. ರೆಟ್ರೋ ಟೈಮ್ ಇಂದನೂ ಕೂಡ ನಡ್ಕೊ ಬರ್ತಾರೋ ಅಂತ ಒಂದು ಇಲ್ಲಿಗಲ್ ಸ್ಮಗ್ಲಿಂಗ್, ಅನಾಚಾರ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನ್ ಅನ್ಕೋತೀರ ಅವೆಲ್ಲ. ಗ್ಯಾಂಗ್ಸ್ಟರ್ ಮಾನ್ಸ್ಟರ್ ಆಗಿ ಮೆರೆತಾರೋ ಅಂತ ಕರಾಟೆ ಕಿಂಗ್ ಸೂರ್ಯ. ಇವನಿಗೆ ಸಡನ್ ಆಗಿ ಕಳೆದೋಗಿರೋ ಲವ್ ಸಿಕ್ಬಿಡ್ತದೆ ಪೂಜಾ ಹೆಗ್ಡೆ ಜೊತೆ. ಲವ್ ಗೋಸ್ಕರ ಇರ ಬರೋದನ್ನೆಲ್ಲ ತ್ಯಾಗ ಮಾಡ್ಬಿಡ್ತಾನೆ ಎಲ್ಲಾನುವೆ. ಬಟ್ ಮತ್ತೆ ಅದನ್ನ ಕೈಗೆ ಎತ್ಕೋತಾನೆ ಒಂದು ರೀಸನ್ಗೆ. ಏನಾಗಿರ್ಬೋದು ಆ ರೀಸನ್ ಇವನನ್ನ ಎಲ್ಲೆಲ್ಗೋ ಕರ್ಕೊಂಡು ಹೋಗುತ್ತೆ, ಎಲ್ಲೆಲ್ಲಾ ಹೋಗ್ತಾನೆ. ಹಾಗಿದ್ರೆ ಇವನ್ ಲವ್ ಕಥೆ ಏನಾಯ್ತು? ಇದನ್ನೆಲ್ಲ ನೀವು ಥಿಯೇಟರ್ಗೆ ಹೋಗಿ ನೋಡಿ. ಸಿನಿಮಾ ಮಾತ್ರ ಸೂಪರ್ ಸೂಪರ್. ಫೇಲ್ ಗಳನ್ನೇ ನೋಡ್ತಿದ್ದಂತ ಸೂರ್ಯನ್ ಸಿನಿಮಾಗಳು ಕಂಗುವ, ಸೊರೋರಿ ಪೋಟ್ರೋ, ಕಾಪನ್, ಈ ಸಿನಿಮಾಗಳೆಲ್ಲ ಫುಲ್ ಫ್ಲಾಪ್ ಆಗಿ ಸೂರ್ಯಂಗೆ ಅನ್ಲಕ್ ಆಗ್ಬಿಟ್ಟಿದ್ವು. ಈ ಸಿನಿಮಾ ಡೆಫಿನೆಟ್ಲಿ ಅವ್ರಿಗೆ ಕಿಕ್ ಸ್ಟಾರ್ಟ್ ಕೊಡ್ತದೆ, ಮತ್ತೆ ರೀ ಎನರ್ಜೆಟಿಕ್ ಆಗಿ. ಸೂರ್ಯ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ, ನಿನಗೆ ಗೊತ್ತಿದೆ ಅವ್ರ ಎಂತ ಮಾಸ್ಟರ್ ಪೀಸ್ ಅಂತ. ಈ ಸಿನಿಮಾದಲ್ಲಿ ಅವ್ರಿಗೆ ಡಿಫ್ರೆಂಟ್ ಆಗಿರುವಂತ ಒಂದ್ ರೋಲು. ಏನೇ ಆದ್ರೂ ನಗಂಗೆ ಇಲ್ಲ, ಹೋಪ್ದಲ್ಲೇ ಇರಬೇಕು. ನಕ್ರೆ ಮಾತ್ರ ಅವ್ನ್ ಲೈಫ್ ಸೆಟ್ಲು. ಅದ್ ಯಾವ ರೀತಿ ನಗ್ತಾನೆ ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಇನ್ನ ಪೂಜಾ ಹೆಗ್ಡೆ ಸಿನಿಮಾದಲ್ಲಿರುವಂತ ಮೈನ್ ಹೀರೋಯಿನ್. ಇವ್ರ ಫೇಸ್ಗೆ ಮೇಕಪ್ ಮಾಡಿಲ್ಲ, ಯಾಕೆ? ವೈ? ಬಿಕಾಸ್ ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಅದನ್ನ ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. ನ್ಯಾಚುರಲ್ ಆಗಿ ಮೇಕಪ್ ಮಾಡದೆ ಕರ್ಕರ್ಗೆ ಸಖತ್ತಾಗಿದ್ರು. ಸಿನಿಮಾದಲ್ಲಿ ಮೇನ್ ವಿಲನ್ ಗಳು ತುಂಬಾ ಜನ ಇದಾರೆ, ತುಂಬಾ ಜನ. ಯಾರ್ ಸಾಯ್ತಾರೋ, ಯಾರು ಉಳಿತಾರೋ, ಯಾರ್ ಚೇಂಜ್ ಆಗ್ತಾರೋ ಐ ಡೋಂಟ್ ನೋ. ಬಟ್ ಹೀರೋಗೂ ವಿಲನ್ಗೂ ಮುಖಾಮುಖಿ ಇದೆಯಲ್ಲ, ಸೂಪರ್. ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿದ್ರೆ ಆಕ್ಷನ್ ಸೀಕ್ವೆನ್ಸ್ ಒಳಗಡೆ. ವಾಹ್, ಆಕ್ಷನ್ ಡೈರೆಕ್ಷನ್ ಮಾತ್ರ ಸೂಪರ್. ಮೇನ್ ಆಗಿ ಈ ಸಿನಿಮಾದಲ್ಲಿ ಕೆಲವೊಂದಷ್ಟು CGI ಕೂಡ ಯೂಸ್ ಮಾಡಿದ್ದಾರೆ. ಸೂರ್ಯ ಅವರ ಫೈಟಿಂಗ್ ಸ್ಕಿಲ್ ಗಳ ಮೇಲೆ ಅದರ ವರ್ಕ್ ತುಂಬಾನೇ ಹೈಲೈಟ್ ಆಗಿ ಕಾಣುತ್ತೆ. ಬಟ್ ನಾರ್ಮಲ್ ಆಡಿಯನ್ಸ್ ಗಳು ಅದನ್ನೆಲ್ಲ ಐಡೆಂಟಿಫೈ ಮಾಡಿರಲ್ಲ. ಐ ನೋ, ಯಾಕೆ ಅಷ್ಟೊಂದು ನ್ಯಾಚುರಲ್ ಆಗಿದೆಯಲ್ಲ ಅದಕ್ಕೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಬರುವಂತ ಸೂರ್ಯ ಅವರ ಸಿಗ್ನೇಚರ್ BGM ಸೂಪರ್. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಆಲ್ ಓಕೆ. ಯಾವುದೇ ರೀತಿಯ ಲ್ಯಾಗಿಂಗ್ ಪಾಯಿಂಟ್ ಗಳು ಇಲ್ಲ. ನಿಮ್ಮನ್ನ ಎಳೆದು ರಬ್ಬರ್ ಅಂತೂ ಮಾಡಲ್ಲ. ಸಾಫ್ಟ್ ಐಸ್ ಕ್ರೀಮ್ ತಿಂದಂಗೆ ಸಾಫ್ಟ್ ಆಗಿತ್ತು ಸಿನಿಮಾ ಮಾತ್ರ. ಮೇನ್ ಆಗಿ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗೋದು ಆಕ್ಷನ್ ಸೀಕ್ವೆನ್ಸ್ ಗಳೇ. ಸೂರ್ಯ ಅವರ ಫೈಟಿಂಗ್ ಸ್ಕಿಲ್ ಗಳನ್ನ ನೋಡ್ಬಿಟ್ಟು ಯಾವ್ಯಾವ ರೀತಿ ಎಲ್ಲ ಫೈಟ್ ಮಾಡಿದಾರೋ ಒಬ್ಬೊಬ್ಬ ಎಕ್ಸ್ಟ್ರಾಡಿನರಿ. ಕಾಮಿಡಿಗೆ ಅಂತ ಹೈಯರ್ ಮಾಡಿದ್ದಾರೆ ಜಯರಾಮ್ ಅವ್ರನ್ನ. ಈ ಸಿನಿಮಾದಲ್ಲಿ ಇವರು ಜೋಕರ್ ಆಗಿ ಎಲ್ಲರನ್ನು ನಗಿಸ್ಬೇಕು, ಜೊತೆಗೆ ಸೂರ್ಯನು ಕೂಡ ನಗಿಸ್ಬೇಕು, ಅವನು ಕೂಡ ಜೋಕರ್ ಆಗ್ಬೇಕು. ನಕ್ಕಿ ಅಲ್ಲುದ್ರಬೇಕು. ಫೈನಲ್ ಆಗಿ ಶ್ರೇಯಾ ಶರಣ್ ಅವರು ಕೂಡ ಈಸ್ ಬ್ಯಾಕ್. ಈ ಸಿನಿಮಾದ ಮುಖಾಂತರ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬರ್ತಾ ಇದ್ದಾರೆ, ಐಟಮ್ ಗರ್ಲ್ ಆಗಿ. ಸಿನಿಮಾದಲ್ಲಿ ಒಂದೇ ಒಂದ್ ಸ್ಟೋರಿ ಮೇಲೆ ಎಲ್ಲಾನು ಕೂರಿಸಿರ್ತಾರೆ ಅನ್ಕೊಂಡ್ರೆ, ಡಿಫ್ರೆಂಟ್ ಆಗಿರುವಂತ ಬೇರೆ ಸ್ಟೋರಿಗಳು ಕೂಡ ಅಟ್ಯಾಚ್ ಆಗ್ತಾ ಹೋಗ್ತವೆ. ಇವುಗಳ ಮಧ್ಯೆ ಲವ್ ಮಾಡೋದಕ್ಕೂ ಕೂಡ ಟೈಮ್ ಸಿಗ್ದೇನೆ ಹುಚ್ಚು ಪ್ರೇಮಿ ತರ ಹಲಿತಾ ಇರ್ತಾನೆ. ಲವ್ ಮೀ ಆರ್ ಏಟ್ ಮೀ ಅನ್ಕೊಂಡು ಬರೀ ಏಟ್ಗಳೇ, ಲವ್ ಅಂತೂ ಸಿಗದೇ ಇಲ್ಲ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ರು ನಗ್ಬಿಡ್ತಾರೆ. ಯಾರ್ಯಾರೆಲ್ಲ ನಗಲ್ವೋ ಎಲ್ರು ನಗ್ಬಿಡ್ತಾರೆ. ಜೊತೆಗೆ ನಾವು ಕೂಡ ಥಿಯೇಟರ್ ಅಲ್ಲಿರೋ ಜನಗಳೆಲ್ಲ ಒಟ್ಟಲ್ಲಿ ಈ ಸಿನಿಮಾ ನಿಂತಿರೋದು ಸೂರ್ಯನ್ ಮೇಲೆ. ಯಾವಾಗ್ಲೂ ತುಂಬಾನೇ ಕೋಪದಲ್ಲಿರ್ತಾನೆ. ಇವನನ್ನ ನಗೋ ತರ ಮಾಡ್ಬೇಕು. ಆ ನಗು ಹಿಂದೆ ಮತ್ತೊಂದು ರಹಸ್ಯ ಇದೆ. ಇದು ತಿಳ್ಕೊಬೇಕು ಅಂದ್ರೆ ಥಿಯೇಟರ್ಗೆ ಹೋಗ್ಲೇಬೇಕು ನೀವು. ಸಿನಿಮಾ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಅಂತ ಸಿನಿಮಾ. ಹ್ಯಾಪಿಯಾಗಿ ಸಿಗೋಣ. ಆಗಿದ್ರೆ ಮುಂದೆ ನೋಡಿದ್ರೆ ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್